ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. 20,500 ರೂಪಾಯಿ ಉಂಡೆ ನಾಮ ಮಗ ಅವನ ಅಜ್ಜಿ ಪಿಂಡ. ಲಾಸ್ಟ್ ಮಂತ್ ಅರ್ನಿಂಗಲ್ಲಿ 20,500 ರೂಪಾಯಿ ಡಮಾರು ಕೈಗೆ ಬಂದಿಲ್ಲ, ಹಂಗೆ ಕಟ್ ಮಾಡ್ಕೊಂಬಿಟ್ಟವ್ರೆ. ಏನರಲ್ಲಿ ಹೆಂಗೆ ಉಂಡನಾಮ ಆಗಿದ್ದೆಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಇದು ಯಾರಿಗೆ ಯೂಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸು. ಎಲ್ಲ ಸ್ವಲ್ಪ ಜನಕ್ಕೆ ಯೂಸ್ ಆಗ್ಬೋದು, ಯೂಟ್ಯೂಬರ್ಸ್ಗೆ ಯೂಸ್ ಆಗ್ಬೋದು, ಮುಂದೆ ಫ್ಯೂಚರಲ್ಲಿ ಯೂಟ್ಯೂಬರ್ಸ್ ಆಗಬೇಕು ಅಂದ್ಕೊಂಡಿರೋರಿಗೆ ಯೂಸ್ ಆಗಬಹುದೇನೋ ಇದು. ಸೊ ಬೇರೆಯವ್ರಿಗೆಲ್ಲ ನಾರ್ಮಲ್ ಜನಕ್ಕೆಲ್ಲ ಏನು ಯೂಸ್ ಆಗೋದಿಲ್ಲ, ಕಾಂಟೆಂಟ್ ಕ್ರಿಯೇಟರ್ಸಿಗೆ ಯೂಸ್ ಆಗ್ಬೋದು. ಸೊ ಯೂಟ್ಯೂಬರ್ಸ್ ಲೈಫ್ ಏನೋ ಆರಾಮಾಗಿರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿರ್ತೀರ. ಸೊ ಈ ಥರನೂ ಕೂಡ ಅವಾಗ ಆಗ್ತವೆ. ನನಗೆ ಫಾರ್ ದ ವೆರಿ ಫಸ್ಟ್ ಟೈಮ್ ಈ ಥರ ಆಗಿರೋದು. 20,500 ರೂಪಾಯಿ ಒಂದೇ ಸಲ, ಆಲ್ಮೋಸ್ಟ್ ಇದು ಮೆಜಾರಿಟಿ ಚಂಕು. ನಾನು ಅರ್ನ್ ಮಾಡೋದ್ರಲ್ಲಿ ಒಂದು ತಿಂಗಳ ಅರ್ನಿಂಗಲ್ಲಿ 20,000 ಅಂದರೆ ಇದು ದೊಡ್ಡದು ಸಿಕ್ಕಾಪಟ್ಟೆ. ಸೊ 20,500 ರೂಪಾಯಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬರು, ಇನ್ಫ್ಯಾಕ್ಟ್ ಆ್ಯಡ್ಸೆನ್ಸ್ ಅವರು. ಸೊ ರೀಸನ್ ಬಿಹೈಂಡ್ ಇಟ್ ಏನು ಅಂತಂದರೆ US ಟ್ಯಾಕ್ಸ್ ಫಾರ್ಮ್ ಅನ್ನೋದನ್ನ ಬಿಡಿದ್ರು. ಯೂಟ್ಯೂಬ್ ಅನ್ನೋದು ದೊಡ್ಡ ಸಾಮ್ರಾಜ್ಯ ಇದ್ದಂಗೆ ಗುರು. ಯೂಟ್ಯೂಬಲ್ಲಿ ಒಂದು ಪೇಮೆಂಟ್ನ ತೊಗೊಬೇಕು ಅಂತಂದರೆ ಸಿಕ್ಕಾಪಟ್ಟೆ ಪ್ರೊಸೀಜರ್ಗಳಿರ್ತವೆ. ಸೊ ಅದೆಲ್ಲದ್ರಲ್ಲೂ ಪಾಸಾಗಿ ಅಕ್ಸೆಪ್ಟ್ ಆಗಿ ವೆರಿಫೈಡ್ ಆದರೆ ಮಾತ್ರ ನಿಮಗೆ ಪೇಮೆಂಟ್ ಬರೋದು. ಅದು ಯಾವ್ದಾರ ಒಂದೇ ಒಂದು ಸ್ಟೇಜಲ್ಲಿ ರಿಜೆಕ್ಟ್ ಆಯಿತು ಅಂತಂದರೆ ಪೇಮೆಂಟು ಬರೋಲ್ಲ, ಬದನೇಕಾಗೂ ಬರೋಲ್ಲ. ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರು ಅಷ್ಟೇ, ನಿಮ್ಮ ಚಾನಲಲ್ಲಿ ಅಡ್ವರ್ಟೈಸ್ ಬರ್ದಿರೋ ಅಷ್ಟೇ, ಏನು ಬರ್ದಿರೋ ಅಷ್ಟೇ. ಏನಾರು ಮಿಸ್ ಮ್ಯಾಚ್ ಆಗಿ ಏನಾರು ಆಗಿತ್ತು ಅಂತಂದರೆ ದುಡ್ಡು ಬರೋಲ್ಲ, ಏನೂ ಬರೋಲ್ಲ. ಸಿಕ್ಕಾಪಟ್ಟೆ ಒಂಥರ ಲಾಂಗ್ ಪ್ರೊಸೀಜರ್ ಅಂತ ಹೇಳ್ಬೇಕು ಇವ್ರದ್ದೆಲ್ಲ. ಸೊ ಇವರು ಒಂದು US ಟ್ಯಾಕ್ಸ್ ಫಾರ್ಮ್ ಅಂತ US ಟ್ಯಾಕ್ಸ್ ಫಾರ್ಮ್ ಅನ್ನೋದನ್ನ ಒಂದು ಬಿಟ್ಟಿದ್ರು. ಸೊ ಆ USA ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಬೇಕಾಗಿತ್ತು. ಸೊ ನಾನು ಸ್ವಲ್ಪ ಆತರ ಎಲ್ಲರೂ ಬಿಟ್ಟಿದ ತಕ್ಷಣ ಫಿಲ್ ಮಾಡಿಬಿಡ್ಬೇಕು, ನಾನು ಆ ಥರ 16ನೇ ತಾರೀಕು ಟ್ಯಾಕ್ಸ್ ಫಾರ್ಮ್ನ ಬಿಟ್ಟರು. 18ನೇ ತಾರೀಕು ನಾನು ಫಿಲ್ ಮಾಡಿದೆ ಟ್ಯಾಕ್ಸ್ ಫಾರ್ಮ್ ಇದೇ ತಿಂಗಳು. ಸೊ 18ನೇ ತಾರೀಕು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡ್ತಿದ್ದಂಗೆ ಅದು ಅಂಡರ್ ರಿವ್ಯೂ ಹೋಗ್ಬಿಡ್ತು. ಎಲ್ಲಾರ್ದು ಏನಾಗುತ್ತೆ ಅಂತಂದರೆ ಮೆಜಾರಿಟಿ ಆಫ್ ದ ಜನದ್ದು ಆ ಟ್ಯಾಕ್ಸ್ ಫಾರ್ಮು ಅವಾಗಲೇ ಅಪ್ರೂವ್ ಆಗೋಗ್ಬಿಡುತ್ತೆ. ಸೊ ಅದು ಮ್ಯಾನ್ಯುಲಿ ರಿವ್ಯೂ ಮಾಡೋವಂಥ ಅಗತ್ಯತೆ ಇರೋದಿಲ್ಲ ಅವಾಗಲೇ ಅಪ್ರೂವ್ ಆಯಿತು ಅಂತಂದರೆ. ಸೊ ಇನ್ ಕೇಸ್ ಏನಾದರೂ ಈ ಥರ ರಿವ್ಯೂ ಹೋಗ್ಬಿಡ್ತು ಅಂದರೆ ಅವಾಗ ಮ್ಯಾನ್ಯುಲಿ ಇವರು ರಿವ್ಯೂ ಮಾಡಬೇಕಾಗಿ ಬರುತ್ತೆ. ಸೊ ನಂದು ಮ್ಯಾನ್ಯುಲಿ ರಿವ್ಯೂ ಮಾಡೋ ಥರ ಹೋಗಿತ್ತು, ರಿವ್ಯೂ ಬರ್ತಿತ್ತು. ನಾನು ಸಬ್ಮಿಟ್ ಮಾಡಿದ್ದು 18ನೇ ತಾರೀಕು, ಅಪ್ರೂವ್ ಆಗಿರೋದು ಬಂದ್ಬಿಟ್ಟು ಇವತ್ತು 23ನೇ ತಾರೀಕು ಅಪ್ರೂವ್ ಆಗಿದೆ. ಸೊ ದುಡ್ಡು ಕೂಡ ನಾಮ ಆಗಿದೆ. ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗೋದು ನಮಗೆ ಅಮೌಂಟ್ ಯಾವಾಗ ಅಂದರೆ ಯೂಟ್ಯೂಬರ್ಸ್ಗೆ 21ನೇ ತಾರೀಕಿಗೆ ಆ್ಯಡ್ಸೆನ್ಸ್ ಅವರು, ಗೂಗಲ್ ಆ್ಯಡ್ಸೆನ್ಸಿಂದ ಪೇಮೆಂಟ್ ಆಗೋದು, ಯೂಟ್ಯೂಬಿಂದ ಪೇಮೆಂಟ್ ಆಗಲ್ಲ. ಯೂಟ್ಯೂಬ್ ಜಸ್ಟ್ ಆ್ಯಡ್ಸ್ನ ಪ್ಲೇ ಮಾಡುತ್ತೆ. ಆ್ಯಕ್ಚುಲಿ ಆ್ಯಡ್ಸೆನ್ಸಿಂದನೇ ಆ್ಯಡ್ಸು ಪ್ಲೇ ಆಗೋದು ಯೂಟ್ಯೂಬಲ್ಲಿ. ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಯೂಟ್ಯೂಬರ್ಸಿಗೆ ಅರ್ಥ ಆಗುತ್ತೆ, ಕಾಂಟೆಂಟ್ ಕ್ರಿಯೇಟರ್ಸಿಗೆ ಅರ್ಥ ಆಗುತ್ತೆ. ಇಲ್ಲಿ ಮಾಡಿದ ತಪ್ಪೇನು ಅಂತಂದರೆ ನಾನು ಆ ತಪ್ಪೇನಲ್ಲ, ಕರೆಕ್ಟೇ. ಬಟ್ ಇವ್ರದೇ ಒಂಥರ ಇವರು ರಿವ್ಯೂ ಮಾಡೋದ್ರಲ್ಲಿ, ಅದೇ ವೆರಿಫಿಕೇಷನ್ನ ಪ್ರೋಸೆಸ್ ಮಾಡೋದ್ರಲ್ಲಿ ಇವರು ಡಿಲೇ ಮಾಡಿದರೆ. ಸೊ ಅದರಿಂದ ನಂದೇನೂ ತಪ್ಪಿಲ್ಲ, ಕರೆಕ್ಟಾಗಿ ನಾನು ಅವ್ರು ಬಿಟ್ಟಿದ್ದ ಡೇಟಲ್ಲಿ ನಾನು ಕರೆಕ್ಟಾಗಿ ಇನ್ನೂ ಡಿಸೆಂಬರ್ 10ನೇ ತಾರೀಕುವರೆಗೂ ಇತ್ತು ಅದು ಟೈಮು US ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡೋದು. ನಾನು ಇನ್ನೇನು ಫಿಲ್ ಮಾಡೋಣ ಬಿಡು ಅಂತ ಮಾಡಿದೆ, ರಿವ್ಯೂ ಹೊರಟೋಗ್ಬಿಡ್ತು. ಸೊ ಆ ರಿವ್ಯೂ ಇರುವಂಥ ಟೈಮ್ ಏನಿದೆ ಇವಾಗ, ಸ್ಪ್ಯಾನ್ ಏನಿದೆ ಇವಾಗ 18ನೇ ತಾರೀಕಿಂದ ಹಿಡ್ಕೊಂಡು 24ನೇ ತಾರೀಕು ಇವಾಗ ನಾನು ಅಲ್ಲಿ ಅಪ್ರೂವ್ ಆಗಿಲ್ಲ ಆ ಫಾರ್ಮು. ಸೊ ಆ ಸ್ಪ್ಯಾನಲ್ಲಿ ನನಗೆ ಟ್ಯಾಕ್ಸ್ ಕಟ್ ಮಾಡಿದ್ದಾರೆ, US ಟ್ಯಾಕ್ಸ್ನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಂದಿರೋಂಥ ಅರ್ನಿಂಗಲ್ಲಿ 20,500 ರೂಪಾಯಿ, ಅರೌಂಡ್ $246 ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. $246 ಅಂದರೆ ಅಪ್ರಾಕ್ಸಿಮೇಟ್ಲಿ ಬರುತ್ತೆ 20,500 ರೂಪಾಯಿ ಅರೌಂಡ್ ಬರುತ್ತೆ. ಸೊ ಇಷ್ಟನ್ನ ಕಟ್ ಮಾಡ್ಕೊಂಡ್ಬಿಟ್ಟಿದ್ರೆ ನನ್ನ ಟೋಟಲ್ ಅರ್ನಿಂಗ್ಸಲ್ಲಿ. ಸೊ ಇದು ವಾಪಸ್ ಬರೋದಿಲ್ಲ ಅಂತಲೇ ಕಾಣಿಸ್ತಾ ಇದೆ. ನಾನು ರೀಚ್ ಮಾಡಿದೆ ಅವರಿಗೆ ಸ್ವಲ್ಪ ಹಾರ್ಷಾಗೂ ಮಾತಾಡಿದೆ, ಹೆಂಗ್ರ ಕಟ್ ಮಾಡ್ಕೊಂಬಿಟ್ಟಿದ್ರೆ ಹಿಂಗೆ ಅಂತೆಲ್ಲ. ಯೂಟ್ಯೂಬರ್ಗೆ ಹಂಗೆ ಮಾತಾಡೋಕ್ಕಾಗುತ್ತೆ ಗುರು, ಹಾಗೆ ಬ್ಯಾನ್ ಮಾಡಿಬಿಡ್ತಾರೆ ಅಷ್ಟೇ ಆ ಥರ ಎಲ್ಲ ಮಾತಾಡಿದ್ರೆ. ಸೊ ಇಲ್ಲ, ಸ್ವಲ್ಪ ಕೇಳಿದೆ, ಸ್ವಲ್ಪ ಕಂಪ್ಲೇಂಟ್ ರೈಸ್ ಮಾಡಿದೆ. ಅವ್ರು ಹೇಳ್ತಾರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಹೌದು, ಅವ್ರು ಹೇಳಿದ್ರು ಬಟ್ ಆಲ್ರೆಡಿ ಟ್ಯಾಕ್ಸ್ ಕಟ್ಟಾಗಿ ಹೋಗ್ಬಿಟ್ಟಿದೆ. ಅದು ಹೆಂಗೆ ಅಂತಂದರೆ ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ರ ಥರ, ಅದು ಆಲ್ರೆಡಿ ಅಮೌಂಟ್ ಹೋಗ್ಬಿಟ್ಟಿದೆ. ಸೊ ಅಲ್ಲಿಂದ ರಿಕವರ್ ಮಾಡ್ಕೋಬೇಕು ಅಂದರೆ ನೀವು ಅದನ್ನು ಅಫಿಡಿವೇಟ್ ಕೊಡಬೇಕು, ಇದು ಕೊಡಬೇಕು, ಇಲ್ಲಾಂದರೆ ಅಲ್ಲಿಗೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂಡಿಯಾದಲ್ಲ, ಅಲ್ಲಿ US ಅಲ್ಲಿರುವಂಥ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಹಿಂಗಾಗಬೇಕು ಅಂತೆಲ್ಲ ಹೇಳಿದರೆ. ಇನ್ ಕೇಸ್ ಏನಾದ್ರು ಅಡಿಷ್ನಲ್ ಆಗಿ ಕಟ್ ಮಾಡ್ಕೊಂಡಿದ್ರೆ ರೀಫಂಡ್ ಬೇಕಾದರೆ ಹಾಕ್ತಾರೆ. ಇನ್ ಕೇಸ್ ಏನಾದರೂ ಆ ಥರ ಆಗಿತ್ತು ಅಂದರೆ, ಏನಾದ್ರು ಮಿಸ್ ಮ್ಯಾಚ್ ಆಗಿತ್ತು ಅಂದರೆ ಹಾಕಬಹುದು ಅಂತ ಹೇಳಿದ್ರೆ ಅಷ್ಟೇ. ಹಾಕಬಹುದು ಅಂತ ಹೇಳಿದ್ರೆ ಅವ್ರು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ಯಾವಾಗ ಹಾಕ್ತಾರೆ ಅಂತ. ಹಾಕೋದು ಇಲ್ಲ ನನ್ನ ಪ್ರಕಾರ ಅದು. ಸೊ ನಾವೇ ಅಪ್ರೋಚ್ ಮಾಡಿ ಅದು ಏನಾದ್ರು ಮಾಡ್ತು ಅಂದರೆ ಮಾತ್ರ ಆಗುತ್ತೆ. ಸೊ ಇಲ್ಲಿರೋ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟೇ ನೆಟ್ಟೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ಇನ್ನು ಅಲ್ಲಿರೋ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿಂದ ತರ್ಸೋದು ಅಮೌಂಟ್ ಹೆಂಗಿದೆ 20,000ನ. ಸೊ ಅದು ಆಗದೆ ಇರುವಂಥ ಕೆಲಸ. ನಾನಿಲ್ಲಿ ಅರ್ಲಿ ಆಗಿ ಫಿಲ್ ಮಾಡಿದ್ದು ಏನಾಗಿದೆ, ಆ ಅಂಡರ್ ರಿವ್ಯೂ ಹೋಯ್ತಲ್ಲ. ಸೊ ಆ ಒಂದು ವಾರ ಸ್ಪ್ಯಾನ್, ಒಂದು 5 ದಿನಗಳ ಸ್ಪ್ಯಾನ್ ಏನಿದೆ,
ಸೊ ಆ ಸ್ಪ್ಯಾನಲ್ಲಿ ಆಗಿರೋವಂಥದ್ದು ಇದು. ಸೊ ಅದೇನಾದ್ರು ಅಂಡರ್ ರಿವ್ಯೂ ಹೋಗಿರಲಿಲ್ಲ ಅಂತಂದರೆ, ಅಪ್ರೂವ್ ಆಗಿತ್ತು ಅಂತಂದರೆ ಟ್ಯಾಕ್ಸು ಕಟ್ ಆಗ್ತಿರಲಿಲ್ಲ, ಏನೂ ಕಟ್ ಆಗ್ತಿರಲಿಲ್ಲ, US ಟ್ಯಾಕ್ಸ್ಗಳು ಕಟ್ ಆಗ್ತಾ ಇರಲಿಲ್ಲ. ಇಲ್ಲಿ ಯೂಟ್ಯೂಬ್ ಅವರು ಲೇಟಾಗಿ ರಿವ್ಯೂ ಮಾಡಿದ್ರಿಂದ ಅದರಲ್ಲಿ ಏನು ತಪ್ಪು ಇಲ್ಲ, ಏನೂ ಇರಲಿಲ್ಲ, ಅಲ್ಲಿ ರಿವ್ಯೂ ಮಾಡೋವಂಥ ಅಗತ್ಯತೆನೇ ಇರಲಿಲ್ಲ, ಅಲ್ಲೇ ಅಪ್ರೂವ್ ಮಾಡಿದ್ರು ಕೂಡ ಆಗ್ತಿತ್ತು. ಅವರು ಲೇಟಾಗಿ ರಿವ್ಯೂ ಮಾಡಿದ್ರಿಂದ ನನಗೆ 20,500 ರೂಪಾಯಿ ಲಾಸ್ಟ್ ಮಂತ್ ಅರ್ನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ. ಸೊ ಏನು ಮಾಡೋಕ್ಕಾಗುತ್ತೆ, ಬಂದಿದ್ದು ಬಾಚ್ಕೋಬೇಕು ಅಷ್ಟೇ, ಸಿಕ್ಕಿದ್ದು ಸೀರುಂಡೆ ಅಂತ ಅನ್ಕೋಬೇಕು ಅಷ್ಟೇ. ಇವಾಗ ಅವ್ರ ಮೇಲೆ ನಾನು ಜಗಳ ಆಡೋಕ್ಕಾಗತ್ತೆ ಇವಾಗ ಯೂಟ್ಯೂಬ್ ಮೇಲೆ, ಹಂಗೆ ಮಾಡಿದರೆ ಹಿಂಗೆ ಮಾಡೋಲ್ಲ ನನ್ನ ಅಜ್ಜಿ, ಅದು ಇದು ಕೊಡ್ರ ವಾಪಸ್ ದುಡ್ಡು ಅಂತ ಅನ್ನೋಕ್ಕಾಗುತ್ತಾ? ಆಗತ್ತೆ, ಸ್ವಲ್ಪ ಲೀಗಲ್ ಪ್ರೊಸೀಡಿಂಗ್ಸ್ಗೆ ಹೋದ್ರೆ ತರಿಸ್ಬೋದು, ಬಟ್ ಸಿಕ್ಕಾಪಡೆ ಕಷ್ಟ ಅದು. ಯೂಟ್ಯೂಬ್ ಅವರು ಏನು ಇನ್ವಾಲ್ವೇ ಆಗಲ್ಲ ಅಂತ ಹೇಳಿಲ್ಲ ಇದ್ದಾರೆ. ನೋಡಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟಿದೆ, ಸೊ ಅಲ್ಲಿಂದ ನೀವು ತರಿಸ್ಬೇಕು ಅದು ಇದು ಅಂತ ಹೇಳಿದ್ದಾರೆ. ಇಲ್ಲಿ ಕೂತ್ಕೊಂಡೆಲ್ಲ ಅಲ್ಲಾಡ್ಸೋಕ್ಕಾಗತ್ತೆ ಮಗ. ಸೊ ಅದು ಹೋಯ್ತು ಅಷ್ಟೇ, 20,500 ರೂಪಾಯಿ. ಸೊ ಇದಿಷ್ಟು ಹೇಳಬೇಕಾಗಿತ್ತು. ಸೊ ನೀವ್ಯಾರು ಟ್ಯಾಕ್ಸ್ ಫಾರ್ಮ್, US ಟ್ಯಾಕ್ಸ್ ಫಾರ್ಮ್ ಅಂತ ಬಂದಿದೆ, ಸೊ ಆ ಫಾರ್ಮ್ನ ಫಿಲ್ ಮಾಡಬೇಕು ಅಂದರೆ ನೀವು ಯೂಟ್ಯೂಬ್ ಪೇಮೆಂಟ್ ಡೇಟ್ ಏನಿರುತ್ತೆ 21ನೇ ತಾರೀಕಿಂದ ಪೇಮೆಂಟ್ ಆಗುತ್ತೆ ಯೂಟ್ಯೂಬರ್ಸಿಗೆ. 21ನೇ ತಾರೀಕಿಂದ ಅವ್ರು 25ನೇ ತಾರೀಕುವರೆಗೂ ಪೇಮೆಂಟ್ ಆಗುತ್ತೆ. ಬಟ್ ಆ್ಯಡ್ಸೆನ್ಸ್ ರಿಲೀಸ್ ಮಾಡೋದು, ಗೂಗಲ್ ಆ್ಯಡ್ಸೆನ್ಸ್ ರಿಲೀಸ್ ಮಾಡೋದು 21ನೇ ತಾರೀಕು. ಸೊ ಇದು ಹಾಸು ಪಾಸಲ್ಲಿ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಪೇಮೆಂಟ್ ಬಂದ ಮೇಲೆ US ಟ್ಯಾಕ್ಸ್ ಫಾರ್ಮ್ನ ನೀವು ಫಿಲ್ ಮಾಡಿ, ಪೇಮೆಂಟ್ ಬರೋಕ್ಕಿಂತ ಮುಂಚೆ ಫಿಲ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ನೀವು ಯೂಟ್ಯೂಬರ್ಸ್ ಯಾರು ನೋಡ್ತಾ ಇದ್ದೀರ ಅಂತಾನೆ ನಿಮ್ಮದು ಕೂಡ ದುಡ್ಡು ನಾಮ ಆಗುತ್ತೆ. ಸೊ ಇವಾಗ ಬೇಕಾದ್ರೆ ಫಿಲ್ ಮಾಡ್ಬೋದು, ನೀವು ಇವಾಗ ಬೇಕಾದ್ರೆ ಸಬ್ಮಿಟ್ ಮಾಡ್ಬೋದು. ಇವಾಗ ನಿಮ್ಗೆ ಆಲ್ರೆಡಿ ಪೇಮೆಂಟ್ ಬಂದಿರುತ್ತೆ. ಸೊ ಇವಾಗೇನು ನಿಮಗೆ ವರಿ ಮಾಡ್ಕೊಳೋಂಥ ಅಗತ್ಯತೆ ಇಲ್ಲ. ಅದೇ ಪೇಮೆಂಟ್ ಹತ್ರದಲ್ಲಿರೋವಂಥ ಟೈಮಲ್ಲಿ ಫಿಲ್ ಮಾಡೋದಕ್ಕೆ ಹೋಗಬೇಡಿ. ಆವಾಗ ಇದೇ ಥರ ಏನಾದರೂ ರಿವ್ಯೂಗೆ ಹೋಯಿತು ಅಂದರೆ ನಿಮ್ಮದು ಕಟ್ ಆಗುತ್ತೆ. ಸೊ ನಂದೇನೋ ತಪ್ಪಿಲ್ಲ, ಅಪ್ರೂವ್ ಆಗಿದೆ, ಇವತ್ತು ಅಪ್ರೂವ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಟ್ಯಾಕ್ಸ್ ಮಾತ್ರ ಕಟ್ ಆಗಿದೆ, ಅದು US ಟ್ಯಾಕ್ಸು, ಇಂಡಿಯನ್ ಟ್ಯಾಕ್ಸು ಅಲ್ಲ. ಸಿಗೋಣ ಮುಂದಿನ ಹಿಡಿದ್ರಿ, ಏನು ಮಾಡೋಕ್ಕೆ ಆಗಲ್ಲ ಮಗ. ಈ ಥರ ನೋಡಿ ಏನೋ ಅತಿ ಬುದ್ಧಿ ಮಾಡೋಕೆ ಹೋಗ್ತೀವಲ್ಲ ನಾವು, ಏನೋ ಬೇಗ ಮಾಡ್ಬಿಡೋಣ ನಾವು, ನಮ್ಮದೇ ಫಸ್ಟ್ ಇರಲಿ, ನಮ್ಮದೇ ಫಸ್ಟ್ ಏನಲ್ಲ, ಒಂದು 2-3 ದಿನ ಆಗಿತ್ತಾಗಲಿ ಅದು ಟ್ಯಾಕ್ಸ್ ಫಾರ್ಮ್ ಬಿಟ್ಬಿಟ್ಟು ನಮ್ಮದೇ ಇರಲಿ, ಏನಕ್ಕೆ ಸುಮ್ಮನೆ ಪೆಂಡಿಂಗ್ ಇಟ್ಕೊಳೋದು ಅಂತ ಫಿಲ್ ಮಾಡೋಕೆ ಹೋದ್ವಲ್ಲ. ಲೇಟಾಗಿ ಫಿಲ್ ಮಾಡ್ತಾರೆ ನೋಡಿ, ಡಿಸೆಂಬರ್ 10ನೇ ತಾರೀಕುವರೆಗೂ ಟೈಮ್ ಇದೆ. ಡಿಸೆಂಬರ್ 10ನೇ ತಾರೀಕು ಫಿಲ್ ಮಾಡ್ತಾರೆ ನೋಡಿ, ಅವ್ರದ್ದು ಏನೂ ಆಗಲ್ಲ. ಈ ಥರ ಫಸ್ಟ್ ಊರಿಗೆ ಮುಂಚೆ ನಾವು ನುಗ್ಗಿರ್ತೀವಲ್ಲ, ನಮ್ಮದೇ ಒಡ್ಸ್ಕೊಂಡು ಬರೋದು ಸುಮಾರು ಸಲ ನೋಡಿದ್ದೀವಿ ಈ ಥರ ಆಗಿರೋದನ್ನ. ನನ್ನ ಲೈಫಲ್ಲೇ ಆಗಿದೆ ಅದು. ಈ ಮ್ಯಾಟ್ರ್ ಎಕ್ಸಾಂಪಲ್ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ನಿಮಗೂ ಈ ಥರ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾ.